ಅಂತ. ನಾವು ಇದೇ ಊರವರೇನೆ, ದೇವಸ್ಥಾನ ಹಿಂಭಾಗದಲ್ಲೇ ಇರೋವಂಥದ್ದು. ಫಸ್ಟು ನಾವು ಮಲ್ಲೇಶ್ವರಮಲ್ಲಿ ಇದ್ದಿದ್ದು. ನಾನು ಬೇಸಿಕಲಿ ಸ್ಕೂಲ್ ಟೀಚರು. ಈಗ ಇಲ್ಲಿ ಬಂದು 1.5 ವರ್ಷ ಆಯಿತು. ದೇವಸ್ಥಾನದ ಬಗ್ಗೆ ಹೇಳಬೇಕಂತಂದರೆ ನನಗೆ ಯಾವುದೇ ಕಾಯಿ ಕಟ್ಟಿಲ್ಲ, ಬಟ್ ಹರಕೆ ಕಟ್ಟಿದ್ದೆ, ಹರಕೆ ನೆರವೇರಿದೆ. ಸೊ ಪ್ರತಿ ಗುರುವಾರ ಬಂದು ನಾನು ಇಲ್ಲಿ ರಾಯನ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಹರಕೆ ಅಂತ ಹೇಳಿದ್ರೆ ನನಗಂತ ಒಂದು ಸ್ವಂತ ನೆಲೆ ಬೇಕಿತ್ತು. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಹರಕೆ ನೆರವೇರಿದೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬರೋದಕ್ಕೆ. ಮತ್ತು ಇಲ್ಲಿ ಬಂದಂಥ ಭಕ್ತರಿಗೆ ಯಾರಿಗೂ ಉಪವಾಸ ಓದೋರೇ ಇಲ್ಲ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ಈಗ ಊಟ ಸಿಗ್ತಾ ಇದೆ ಅಂತಲ್ಲ, ಪ್ರತಿನಿತ್ಯ ಇಲ್ಲಿ ಊಟ ಸಿಗುತ್ತೆ. ನಾವು ಇಲ್ಲೇ ಇರೋದ್ರಿಂದ ಪ್ರತಿ ಗುರುವಾರ ವಾರ ಮಿಸ್ ಮಾಡ್ತೀರ ಬರ್ತೀವಿ. ತುಂಬ ನಂಬಿಕೆಯಿಂದ ಬಂದರೆ ರಾಯರಿದ್ದಾರೆ ಅಷ್ಟೇ ಹೇಳ್ಬೋದು. ನಾನು ಮಾಡಿದ ಪ್ರಕಾರ ನಾನು ಕಾಯಿ ಸಂಕಲ್ಪ ಮಾಡಿಲ್ಲ, ಆದರೆ ಭಕ್ತಿಯಿಂದ ಬಂದು ಹರಕೆ ಮಾಡ್ಕೊಂಡಿದ್ದೆ. ಇಷ್ಟು ವಾರ ಬಂದು ನಾನು ನಿನ್ನ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗೆ ಮಾಡಿದ್ದೀನಿ. ಅಷ್ಟು ವಾರನೂ ಮುಗೀತು, ಆದರೂ ನಿಲ್ಲಿಸಿಲ್ಲ, ಬರ್ತಾಯಿದ್ದೀನಿ. ಒಳ್ಳೆಯದಾಗಿದೆ ಸರ್. ನಂಬಿಕೆಯಿಂದ ಬರ್ತಾಯಿದ್ದೀನಿ, ಹಾಗೆ ಭಕ್ತಿಯಿಂದ ಬರ್ತಾಯಿದ್ದೀನಿ. 2 ವರ್ಷದಿಂದ ಬರ್ತಾಯಿದ್ದೀನಿ ಪ್ರತಿ ಗುರುವಾರ. ಬಟ್ ಈಗ 1.5 ವರ್ಷದಿಂದ ಇದೇ ಏರಿಯಾಲೇ ಇರೋದ್ರಿಂದ ಮಿಸ್ ಮಾಡ್ದಿರ ಬರ್ತೀನಿ. ಬೆಳಗ್ಗೆ ಅಥವಾ ಸಂಜೆ.